ಕಾಲ್ ತುಳಿತಕ್ಕೆ 11 ಮಂದಿ ಬಲಿಯಾಗ್ತಾರಲ್ಲ, ಈ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ 4 ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆರ್ಸಿಬಿ ಸಿಒ ರಾಜೇಶ್ ಮೆನನ್, ನಿಖಿಲ್ ಸೋಸಲೆ, ಡಿಎನ್ಎ ಸುನಿಲ್ ಮ್ಯಾಥ್ಯೂ, ಕಿರಣ್ ಕುಮಾರ್, ಶಮಂತ್ ಮಾವಿನಕೆರೆಯಿಂದ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. ಎಫ್ಐಆರ್ ರದ್ದು ಮಾಡಿ ಅಂತ ರಿಟ್ ಅರ್ಜಿಗಳು ಸಲ್ಲಿಕೆಯಾಗಿದೆ. 11 ಮಂದಿ ಬಲಿಯಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರುಗಳೆಲ್ಲರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇದೀಗ ರದ್ದು ಕೋರಿ ಹೈಕೋರ್ಟ್ಗೆ ಒಟ್ಟು 4 ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆರ್ಸಿಬಿ ಸಿಒ ರಾಜೇಶ್ ಮೆನನ್, ನಿಖಿಲ್ ಸೋಸಲೆ, ಡಿಎನ್ಎ ಸುನಿಲ್ ಮ್ಯಾಥ್ಯೂ, ಕಿರಣ್ ಕುಮಾರ್ ಹಾಗೆ ಶಮಂತ್ ಮಾವಿನಕೆರೆ ಇವರೆಲ್ಲರೂ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಎಲ್ಲರ ವಾದ ಅಂತ ಹೇಳಿದ್ರೆ ಈ ಕಾಲ್ ತುಳಿತದಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ. ಜೊತೆಗೆ ಆಗ್ಲೇ ನಾವು ಹೇಳ್ತಾ ಇದ್ವಿ, ಡಿಎನ್ಎ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಏನಿದೆ ಸ್ಪಷ್ಟವಾಗಿದೆ. ತೆರೆದ ವಾಹನದಲ್ಲಿ ರ್ಯಾಲಿ ಮಾಡುವಂತದಕ್ಕೆ ಪರ್ಮಿಷನ್ ಪೊಲೀಸರು ಕೊಟ್ಟಿರಲಿಲ್ಲ. ಆಮೇಲೆ ಏನ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಕಾರ್ಯಕ್ರಮ ನಡೆಯುತ್ತಲ್ಲ, ಅದೆಲ್ಲವೂ ಕೂಡ ಸರ್ಕಾರದ ನಿರ್ಧಾರ, ಅದರಲ್ಲಿ ಡಿಎನ್ಎ ಪಾತ್ರ ಏನೂ ಇಲ್ಲ ಅಂತ.